ಎಲ್ಲರೂ ಸ್ಟಾರ್ಟ್ ಮಾಡ್ತಿದ್ದಾರೆ ಯೂಟ್ಯೂಬ್ ಅಂತ ಹೇಳಿ ನೀವು ಕೂಡ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೀರಾ. ಹಾಗೆ ಯೂಟ್ಯೂಬ್ನಲ್ಲಿ ಸ್ಟಾರ್ಟ್ ಮಾಡಿ ನಿಮಗೆ ಚೆನ್ನಾಗಿ ವ್ಯೂಸ್ಗಳು ಕೂಡ ಬರ್ತಾ ಇದೆ. ಆದರೆ ಸಬ್ಸ್ಕ್ರೈಬರ್ ಗೇನ್ ಆಗ್ತಾನೇ ಇಲ್ಲ ಮತ್ತು ನನ್ನ ಚಾನಲ್ ಒಂದು ಮಾನಿಟೈಸೇಷನ್ ಆಗ್ತಾನೇ ಇಲ್ಲ. ನಾನು ಯೂಟ್ಯೂಬ್ನಲ್ಲಿ ಕೆಲಸ ಮಾಡಿ 1 ವರ್ಷ ಆಯಿತು ಅಂತ ಹೇಳಿ ತುಂಬ ಜನರು ಡಿಮೋಟಿವೇಟ್ ಆಗಿದ್ದೀರಾ ಅಂತ ನನಗೆ ಗೊತ್ತು ಫ್ರೆಂಡ್ಸ್. ಸೊ ನಾನು ಕೂಡ ನಿಮ್ಮ ಹಾಗೆಯೇ ಡಿಮೋಟಿವೇಟ್ ಆಗಿದ್ದೆ. ಆದರೆ ನನಗೆ ಒಂದು ಯೂಟ್ಯೂಬ್ ಸೀಕ್ರೆಟ್ ಗೊತ್ತಾದ ತಕ್ಷಣ ಮತ್ತೆ ರೀ ಎಂಟ್ರಿ ತೊಗೊಂಡಿದ್ದೇನೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ನಾವು ಸ್ಟಾರ್ಟಿಂಗ್ನಲ್ಲಿ ನಮಗೆ ಯೂಟ್ಯೂಬ್ ಬಗ್ಗೆ ಗೊತ್ತಿರೋದಿಲ್ಲ. ನಾವೇನು ಮಾಡ್ತೀವಿ, ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ಕಾಲಿಟ್ಬಿಡ್ತೀವಿ. ಸೊ ನಾವು ಚೆನ್ನಾಗಿ ಎಜುಕೇಟೆಡ್ ಆಗಿರ್ತೀವಿ, ಎಲ್ಲರ ಹಾಗೆ ಯೂಟ್ಯೂಬ್ನಲ್ಲಿ ಗ್ರೋತನ್ನು ಕಾಣಬೇಕು ಅನ್ನೋ ಆಸೆಯನ್ನು ಹೊಂದಿರ್ತೀವಿ. ಅದಕ್ಕಾಗಿಯೇ ನಾವು ಯೂಟ್ಯೂಬ್ನಲ್ಲಿ ಬರ್ತೀವಿ. ಆದರೆ ಯೂಟ್ಯೂಬ್ನಲ್ಲಿ ನಾವು ಹೇಗೆ ಕೆಲಸ ಮಾಡ್ತಾ ಮಾಡ್ತಾ ಹೋಗ್ತೀವಿ, ಆವಾಗ ನಮಗೆ ಗೊತ್ತಾಗುತ್ತೆ ನಾವು ಯೂಟ್ಯೂಬ್ನಲ್ಲಿ ಯಾವುದೇ ರೀತಿಯ ಒಂದು ಸಕ್ಸಸ್ ಕಾಣ್ತಾ ಇಲ್ಲ, ನಾನು ಇವಾಗ ಯೂಟ್ಯೂಬನ್ನು ಬಿಟ್ಟೇ ಬಿಡಬೇಕು, ನನಗೆ ಯೂಟ್ಯೂಬ್ನಿಂದ ಯಾವುದೇ ರೀತಿಯ ಪ್ರಯೋಜನ ಕೂಡ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ ಫ್ರೆಂಡ್ಸ್. ಸೊ ನೀವು ಏನಾದರೂ ನನ್ನ ಹಾಗೆ ಅಂದ್ಕೊಂಡಿದ್ರೆ ಪ್ಲೀಸ್ ಇವತ್ತೇ ಸ್ಟಾಪ್ ಮಾಡಿಬಿಡಿ ಅಂದ್ಕೊಳ್ಳೋದನ್ನು. ಯಾಕಂತ ಅಂದರೆ ಯೂಟ್ಯೂಬ್ ಖುದ್ದಾಗಿಯೇ ಹೇಳುತ್ತೆ ಯೂಟ್ಯೂಬ್ ಎಲ್ಲರೂ ಕೂಡ ಸ್ಟಾರ್ಟ್ ಮಾಡಿ ಅಂತ ಹೇಳಿ. ಯೂಟ್ಯೂಬ್ನಲ್ಲಿ ತುಂಬ ದುಡ್ಡಿದೆ ಫ್ರೆಂಡ್ಸ್. ಸೊ ಎಲ್ಲರೂ ಕೂಡ ಯೂಟ್ಯೂಬನ್ನು ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದೆ. ಸೊ ಈ ವಿಷಯನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಮಗೆ ತುಂಬಾ ನಾವು ಡಿಮೋಟಿವೇಟ್ ಒಂದು ಮಾತನ್ನು ಕೂಡ ಹೇಳ್ತೀವಿ. ಮತ್ತು ನಮಗೇನು ಅನಿಸುತ್ತೆ, ಜನ ಏನಂತಾರೆ, ಅಕ್ಕಪಕ್ಕದಲ್ಲಿರುವ ಜನ ನಮ್ಮ ಬಗ್ಗೆ ಏನು ಮಾತಾಡ್ಕೊಳ್ತಾರೆ, ಏನೋ ಯೂಟ್ಯೂಬ್ನಲ್ಲಿ ಏನೋ ಸಾಧನೆ ಮಾಡ್ಲಿಕ್ಕೆ ಹೋದ್ಲು ಆದರೆ ಏನೂ ಕೂಡ ಮಾಡಲಿಲ್ಲ ಅಂತಾರೆ ಅಂತ ಹೇಳಿ ನಾವು ತುಂಬ ವಿಚಾರಗಳನ್ನು ಮಾಡ್ತಾ ಇರ್ತೀವಿ. ಸೊ ಫ್ರೆಂಡ್ಸ್, ಜನ ಮಾತಾಡ್ತಾರೆ ಅಂತ ಅಂದರೆ ಅವರು ಇನ್ನೂವರೆಗೆ ಯೂಟ್ಯೂಬ್ನಲ್ಲಿ ಏನು ನಡೀತಾ ಇದೆ ಅಂತ ಅವರು ನೋಡೇ ಇಲ್ಲ ಫ್ರೆಂಡ್ಸ್. ಯೂಟ್ಯೂಬ್ನಲ್ಲಿ ಅವರು ನೋಡಿರೋವಂಥದ್ದು 1000 ಸಬ್ಸ್ಕ್ರೈಬರ್, 4000 ವಾಚ್ ಟೈಮ್, ಯಾರೇ ಬೇಕಾದರೂ ಮಾಡ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಆದರೆ ನನಗೆ ಮತ್ತು ನಿಮಗೆ ಗೊತ್ತು ಯೂಟ್ಯೂಬ್ನಲ್ಲಿ ಯಾವ ರೀತಿಯಾಗಿ ನಾವು ಕೆಲಸ ಮಾಡಿದ್ರೆ ಯೂಟ್ಯೂಬ್ನಲ್ಲಿ ಸಕ್ಸಸ್ ಅನ್ನೋದನ್ನು ಕಾಣ್ಬೋದು. ಏನಾದರೂ ನನ್ನ ಹಾಗೆಯೇ ವಿಚಾರ ಮಾಡ್ತಾ ಇದ್ರೆ ಇವತ್ತೇ ಸ್ಟಾಪ್ ಮಾಡಿಬಿಡಿ. ನಾನು ಯೂಟ್ಯೂಬ್ನ ಒಂದು ಸೀಕ್ರೆಟನ್ನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಹೌದು, ನಿಮ್ಮ ಸಬ್ಸ್ಕ್ರೈಬರ್ 50ನೇ ಆಗಿರಲಿ ಅಥವಾ 100 ಆಗಿರಲಿ ಅಥವಾ ನೀವು 500 ಸಬ್ಸ್ಕ್ರೈಬರನ್ನು ಹೊಂದಿದ್ರು ಕೂಡ ನೀವು ಡಿಮೋಟಿವೇಟ್ ಆಗುವಂಥ ಒಂದು ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ಎಲ್ಲ ಯೂಟ್ಯೂಬರ್ಸ್ಗಳು ಚೆನ್ನಾಗಿ ಅರ್ನಿಂಗನ್ನು ಯೂಟ್ಯೂಬ್ನಲ್ಲಿ ಮಾಡ್ಬೋದು. ಅದು ನಮ್ಮ ಅರ್ನಿಂಗ್ ಅನ್ನೋದು ನಾವು ಯಾವಾಗ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೀವಿ ಅವಾಗಿಂದನೇ ನಮ್ಮ ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಹೌದು, ಸೊ ಹಾಗಾಗಿನೇ ಹೇಳ್ತಾ ಇದ್ದೀನಿ, ಯಾರೆಲ್ಲ ಡಿಮೋಟಿವೇಟ್ ಆಗ್ತಾ ಇದ್ದೀರಾ, ಯಾರಿಗೆಲ್ಲ ವ್ಯೂಸ್ ಚೆನ್ನಾಗಿ ಬರ್ತಾ ಇಲ್ಲ ಅಂದ್ಕೊಳ್ತಾ ಇದ್ದೀರಾ, ಯಾರೆಲ್ಲ ಯೂಟ್ಯೂಬ್ನಲ್ಲಿ 1 ವರ್ಷದ ತನಕ ಕೆಲಸ ಮಾಡಿನೂ ಕೂಡ ನಾನು ಗ್ರೋತ್ ಅನ್ನೋದೇ ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ, ಸೊ ಅವ್ರಿಗೆಲ್ಲ ಪ್ಲೀಸ್ ನನ್ನ ಒಂದು ರಿಕ್ವೆಸ್ಟ್, ನೀವು ಯೂಟ್ಯೂಬನ್ನು ಬಿಡಬೇಡಿ ಫ್ರೆಂಡ್ಸ್. ಅಲ್ಲಿ ಹೇಳಿರೋ 6ನಲ್ಲಿ ಯೂಟ್ಯೂಬ್ನಲ್ಲಿ ಕಂಟೆಂಟ್ ಕ್ರಿಯೇಷನ್ ಅನ್ನೋದು ತುಂಬಾ ಮಹತ್ವವನ್ನು ಪಡೆದಿದೆ. ಹಾಗೆಯೇ ತುಂಬ ಜನರ ಒಂದು ಕಾಂಪಿಟೇಷನ್ ಕೂಡ ಬೆಳೆದಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಹಿಂದಿನ ವರ್ಷದಿಂದ ಸ್ಟಾರ್ಟ್ ಮಾಡೋದ್ರಿಂದ ಅಷ್ಟೊಂದು ಕಾಂಪಿಟೇಷನ್ ನಮಗೇನೂ ಇಲ್ಲ. ನಾವು ಆರಾಮಾಗಿ ಯೂಟ್ಯೂಬ್ನಲ್ಲಿ ಸಕ್ಸಸ್ಸನ್ನು ಕಾಣ್ಬೋದು. ಅದಕ್ಕೆ ನಾವು ಚೆನ್ನಾಗಿರುವಂಥ ಕಂಟೆಂಟನ್ನು ನೀಡಬೇಕಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ಟ್ರೆಂಡಿಂಗ್ ಆಗಿರುವಂಥ ಟಾಪಿಕ್ ಮೇಲೇ ವಿಡಿಯೋಸ್ಗಳನ್ನು ಮಾಡಲಿಕ್ಕೆ ಸ್ವಲ್ಪ ಪ್ರಯತ್ನವನ್ನು ಪಡಿ. ಯಾರಿಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, 1 ವರ್ಷ ಆಯಿತು ನನಗೆ ಸಕ್ಸಸ್ ಕಾಣ್ತಾ ಇಲ್ಲ ಅನ್ನೋರು ನೀವು ಅದೇ ಜನ ಕೊಡೋದ್ರಿಂದ ಏನಾಗುತ್ತೆ, ಜನರಿಗೆ ಆ ಕಂಟೆಂಟ್ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಅದರಿಂದ ನಿಮ್ಮ ಯೂಟ್ಯೂಬ್ ಕೂಡ ಗ್ರೋತ್ ಆಗುತ್ತೆ. ನೋಡಿ, ಯೂಟ್ಯೂಬ್ನಲ್ಲಿರುವಂಥ ಸಕ್ಸಸ್ ಮಂತ್ರ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಒಂದೇ ಒಂದು ಕನ್ಸಿಸ್ಟೆನ್ಸಿ, ಹಾಗೆಯೇ ಜನರಿಗೆ ಯಾವ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅದರ ಬೇಸ್ ಮೇಲೆ ನೀವು ಒಂದು ಟಾಪಿಕನ್ನು ಚೂಸ್ ಮಾಡಿ ವಿಡಿಯೋಸ್ಗಳನ್ನ ಮಾಡಿ ಫ್ರೆಂಡ್ಸ್. ನಮಗಿಷ್ಟ ಅಂತ ಹೇಳಿ ನಾವು ಆ ಒಂದು ವಿಷಯದ ಮೇಲೆ ಮಾಡಿದರೆ ಜನ ನೋಡೋದಿಲ್ಲ. ಸೊ ಜನರಿಗೆ ಬೇಕಾಗಿರುವಂಥ ವಿಷಯದ ಮೇಲೇ ನೀವು ವಿಡಿಯೋಸ್ಗಳನ್ನು ಮಾಡಿ. ಹಾಗಿದ್ರೆ ನಾನು ನಿಮ್ಗೆ ಇವಾಗ ಲೈವ್ ಎಕ್ಸಾಂಪಲ್ ಕೂಡ ತೋರಿಸ್ತೀನಿ. ನಾವು ಯಾವ ರೀತಿಯಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ 50 ಇರಲಿ ಅಥವಾ 100 ಇರಲಿ 500 ಇರಲಿ ನಮ್ಮ ಸಬ್ಸ್ಕ್ರೈಬರ್, ನಾವು ಸ್ಟಾರ್ಟ್ ಮಾಡಿದ ದಿನದಿಂದಲೇ ನಮ್ಮ ಅರ್ನಿಂಗ್ ಅನ್ನೋದು ಯೂಟ್ಯೂಬ್ನಲ್ಲಿ ಸ್ಟಾರ್ಟ್ ಆಗಿರುತ್ತೆ ಫ್ರೆಂಡ್ಸ್. ಇದು ಸುಳ್ಳಲ್ಲ, ಇದು ನಿಜ ಇದೆ. ಸೊ ನಾನು ಪ್ರೂಫ್ ಸಮೇತವಾಗಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ನಾನು ಒಂದು ಸ್ಕ್ರೀನ್ ರೆಕಾರ್ಡರ್ ಮಾಡಿ ನಿಮಗೆ ತೋರಿಸ್ತೀನಿ ನಾನು. ಸೊ ನೋಡಿ, ಮತ್ತು ಯಾರೆಲ್ಲ ಡಿಮೋಟಿವೇಟ್ ಆಗಿದ್ದೀರಾ ಯೂಟ್ಯೂಬ್ನಲ್ಲಿ ಸಕ್ಸಸ್ ಇಲ್ಲ ಅಂತ ಹೇಳಿ, ಸೊ ಅವರೆಲ್ಲ ಇದನ್ನ ನೋಡಿಕೊಂಡು ಮತ್ತೆ ನಿಮ್ಮ ಯೂಟ್ಯೂಬ್ನಲ್ಲಿ ರೀ ಎಂಟ್ರಿಯನ್ನು ಕೊಡಿ, ಚೆನ್ನಾಗಿರೋ ಕಂಟೆಂಟನ್ನು ಕೊಡಿ. ಹಾಗೆಯೇ ನಿಮ್ಮ ಯೂಟ್ಯೂಬ್ನಲ್ಲಿ ಕೂಡ ನೀವು ಸಕ್ಸಸ್ಸನ್ನು ಕಾಣಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ಇವಾಗ ನನ್ನ ಮೂಲಕ ನಿಮಗೆ ಯಾವ ರೀತಿಯಾಗಿ ನಮ್ಮ ಸ್ಟಾರ್ಟ್ ಮಾಡಿದಾಗಿಂದನೇ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತೀನಿ. ಬನ್ನಿ. ರೆಕಾರ್ಡರನ್ನು ಆನ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿಯಾಗಿ ನಮ್ಮ ಅರ್ನಿಂಗ್ ಅನ್ನೋದು ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದನೇ ಸ್ಟಾರ್ಟ್ ಆಗಿರುತ್ತೆ ಅಂತ. ಸೊ ಒಮ್ಮೆ ನೋಡ್ಕೊಂಡಿನಲ್ಲಿ ಪ್ಲೇಸ್ಟೋರ್ನಲ್ಲಿ ಹೋಗಿ ನೀವು ಮೊದಲು YT ಟೂಲ್ ಅಂತ ಸರ್ಚ್ ಮಾಡಬೇಕು. ನೋಡಿ, YT ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ YT ಟೂಲ್ಸ್ ಬಂದಿದೆ. ಇದ್ರ ಮೇಲೆ ಸೆಲೆಕ್ಟ್ ಮಾಡಿ YT ಟೂಲ್ ಓಪನ್ ಮಾಡ್ತಾ ಇದ್ದೀನಿ.
ಇಲ್ಲಿ ನಿಮಗೆ ಎಂಟರ್ ವಿಡಿಯೋ ಚಾನಲ್ URL ಅಂತ ಕೊಡ್ತಾ ಇದೆ. ಸೊ ಇಲ್ಲಿ ನಿಮ್ಮ ಒಂದು ಚಾನಲ್ URL ಏನಿರುತ್ತೆ ಅದನ್ನ ಆ ಲಿಂಕನ್ನು ಇಲ್ಲಿ ಪೇಸ್ಟ್ ಮಾಡಬೇಕು. ಸೊ ಇವಾಗ ನಾನು ಚಾನಲ್ಗೆ ಹೋಗ್ತೀನಿ. ಬ್ಯಾಕ್ ಹೋಗಿಬಿಟ್ಟು ಡಾಟ್ಸ್ ಇದೆ ಅಲ್ಲ, ಸೊ ಇದರಲ್ಲಿ ಇಲ್ಲಿ ಶೇರ್ ಅಂತ ಆಪ್ಷನ್ ಇರುತ್ತೆ ನಿಮಗೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಾಪಿ ಲಿಂಕ್ ಮಾಡ್ಕೊಳ್ಳಿ. ನೋಡಿ ಕಾಪಿ ಲಿಂಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಬಂದು ಇಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ನಿಮಗೆ. ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಗೋ ಅಂತ ಕೊಡಿ. ನೋಡಿ ಇಲ್ಲಿ ನನ್ನ ಚಾನಲ್ ಹೆಸರು ಬಂದಿದೆ ಪೂಜಾಸ್ ಟೆಕ್ ಇನ್ಫೋಲಾಗ್ ಅಂತ ಹೇಳಿ. ಅದಾದ ನಂತರ ಯೂಸರ್ ನೇಮ್ ಕೂಡ ಬಂದಿದೆ. ಹಾಗೆಯೇ ನನ್ನ ವ್ಯೂಸ್ ಇಲ್ಲಿ ತನಕ ಎಷ್ಟಾಗಿದೆ ಅಂತ ತೋರಿಸ್ತಾ ಇದೆ. ಮತ್ತು ನನ್ನ ವೀಡಿಯೋಸ್ಗಳನ್ನ ಎಷ್ಟು ಅಪ್ಲೋಡ್ ಮಾಡಿದ್ದೀನಿ ಅಂತ ಕೂಡ ತೋರಿಸ್ತಾ ಇದೆ. ಓಕೆನಾ, ಒಂದು ಸಬ್ಸ್ಕ್ರೈಬರ್ ಕೌಂಟ್ ಆಗಲಿ ಮತ್ತು ಡಿಸ್ಕ್ರಿಪ್ಷನ್ ಆಗಲಿ ಎಲ್ಲವನ್ನು ಕೂಡ ತೋರಿಸುತ್ತೆ. ಕೀವರ್ಡ್ಸ್ ನೀವು ಯಾವೆಲ್ಲ ಕೀವರ್ಡ್ಸ್ಗಳನ್ನ ಹಾಕಿದ್ದೀರಾ ನೋಡಿ ಅದು ಕೂಡ ಇಲ್ಲಿ ತೋರಿಸುತ್ತೆ ನಿಮಗೆ. ಇಲ್ಲಿ ನೀವು ನೋಡ್ಬೋದು ಇವಾಗ ಎಸ್ಟಿಮೇಟೆಡ್ ಟೋಟಲ್ ಅರ್ನಿಂಗ್ ಬೈ ಚಾನಲ್. ಓಕೆನಾ, ನಾನು ಯಾವಾಗ ನನ್ನ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ ಆವಾಗಿಂದಲೇ ನನ್ನ ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಆಗಿರುತ್ತೆ. ಸೊ ಇಲ್ಲಿವರೆಗೆ ನಂದು $1 ಆಗಿದೆ, ಕೇವಲ $1 ಆಗಿದೆ. ಸೊ ನಿಮ್ಮದು ಇಲ್ಲಿ ಜಾಸ್ತಿ ಡಾಲರ್ ಕೂಡ ಆಗಿರ್ಬೋದು. ಹಾಗೆ ಟೋಟಲ್ ಎಸ್ಟಿಮೇಟೆಡ್ ಅರ್ನಿಂಗ್ ಎಷ್ಟಾಗಿದೆ ಅಂತ ಅಂದರೆ $270 ಆಗಿದೆ. ಎಸ್ಟಿಮೇಟೆಡ್ ಅರ್ನಿಂಗ್ ಎಷ್ಟಾಗಿದೆ? $270 ಆಗಿದೆ ಫ್ರೆಂಡ್ಸ್. ಹಾಗಿದ್ರೆ ಇವಾಗ ನಾವು ಇದನ್ನು ಏನು ಮಾಡಬೇಕು, ಡಾಲರ್ನಲ್ಲಿ ಕನ್ವರ್ಟ್ ಮಾಡಬೇಕು. ಸೊ ಬನ್ನಿ ನಾನು ನಿಮಗೆ ಕನ್ವರ್ಟ್ ಮಾಡಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ಹೇಳಿ. ಓಕೆನಾ, ಸೊ ಇವಾಗ ಟೋಟಲ್ ಎಸ್ಟಿಮೇಟೆಡ್ ಅರ್ನಿಂಗ್ ಎಷ್ಟಿದೆ? $270 ಇದೆ ಅಲ್ವಾ. ಸೊ ಇಲ್ಲಿ ಬ್ಯಾಕ್ ಬರ್ತೀನಿ. ಇವಾಗ ಬ್ಯಾಕ್ ಬಂದು ನನ್ನ ಒಂದು ಗೂಗಲ್ನಲ್ಲಿ ಇಲ್ಲಿ ಸರ್ಚ್ ಮಾಡ್ತೀನಿ. ಡಾಲರ್ ಟು ಇಲ್ಲಿ ಇಂಡಿಯನ್ ರುಪೀಸ್. ಓಕೆನಾ, ಹಾಗಿದ್ರೆ ಇವತ್ತಿನ ಡಾಲರ್ ರುಪೀಸ್ ಎಷ್ಟಿದೆ ನಿಮಗೆ? 90.66 ಇಂಡಿಯನ್ ರುಪೀಸ್. ಓಕೆನಾ, ಸೊ ಡಾಲರ್ ಎಷ್ಟಿದೆ? 90.66ನಲ್ಲಿ ಇದೆ. ಹಾಗಿದ್ರೆ ಅದು ಎಷ್ಟು ಬಂದಿತ್ತು? 270. ಇಲ್ಲಿ ಹಾಕಿ ನೋಡೋಣ. ಇವಾಗ 270 ಹಾಕಿದೆ ನಾನು. ಓಕೆನಾ, ಹಾಗಿದ್ರೆ ನಿಮ್ಗೆ ಎಷ್ಟಾಗಿದೆ ಅಂತ ಅಂದರೆ 24,479. ಓಕೆನಾ, ಇದು ನಿಮ್ಗೆ ಜಾಸ್ತಿ ಕೂಡ ಆಗಿರ್ಬೋದು. ಸೊ ನೋಡಿದ್ರಲ್ವಾ, ಇಲ್ಲಿವರೆಗೆ ನನ್ನ ಅರ್ನಿಂಗ್ ಆಗಿದ್ದು 24,479. ಇಷ್ಟು ನನ್ನ ಅರ್ನಿಂಗ್ ಇವಾಗ ಆಗಿದೆ. ಈ ಅರ್ನಿಂಗ್ ನಂಗೆ ಯಾವಾಗ ಸಿಗುತ್ತೆ? ಒಂದು ವೇಳೆ ನನ್ನ ಚಾನಲ್ ಮಾನಿಟೈಸೇಷನ್ ಆದರೆ ಈ ಅರ್ನಿಂಗ್ ಕೂಡ ಅಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ ಫ್ರೆಂಡ್ಸ್. ಸೊ ನಾವು ಆಫ್ಟರ್ ಮಾನಿಟೈಸೇಷನ್ ಆಗಿದ್ದು ಮತ್ತು ನಾವು ಮೊದಲು ವಿಡಿಯೋನ ಹಾಕಿದ್ದು ಈ ಎಲ್ಲ ಕ್ಯಾಲ್ಕುಲೇಟ್ ಆಗಿಯೇ ನಮ್ಮದು ಅಲ್ಲಿ $10 ಅಂತ ಕಂಪ್ಲೀಟ್ ಆಗಬೇಕು. ಸೊ ನಾವು ಒಂದು ಪೇಮೆಂಟ್ ತೊಗೋಬೇಕಂತ ಅಂದರೆ ಅಲ್ಲಿ ನಮ್ಮದು $100 ಕಂಪ್ಲೀಟ್ ಆಗಬೇಕಾಗಿರುತ್ತೆ. ಸೊ ಅದೇ ರೀತಿಯಾಗಿ ಇವಾಗಿನವರೆಗೆ ನಮ್ಮದು 24,479 ಆಗಿದೆ. ಸೊ ಇಷ್ಟಾದಾಗ ನಾನು ಇವಾಗ ಯೂಟ್ಯೂಬನ್ನು ಕ್ವಿಟ್ ಮಾಡಬೇಕಾ ಅಥವಾ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿಕೊಂಡು ಹೋಗಬೇಕಾ? ಸೊ ಈ ಪ್ರಶ್ನೆ ನಿಮಗೆಲ್ಲರಿಗೂ ಇರುತ್ತೆ ಫ್ರೆಂಡ್ಸ್. ಹಾಗಾಗಿನೇ ನಾನು ಈ ವಿಡಿಯೋನ ಮಾಡಿದ್ದು ನಿಮಗೆ. ಈ ವಿಡಿಯೋ ನಮ್ಮ ಕನ್ನಡದಲ್ಲಿ ಸ್ವಲ್ಪ ಬಂದಿಲ್ಲ, ಹಾಗಾಗಿನೇ ನಾನು ಈ ವಿಡಿಯೋನ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಯಾರು ಕೂಡ ಯೂಟ್ಯೂಬನ್ನು ಬಿಡಬೇಡಿ. ಸೊ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಇವಾಗ ನಾನು. ಸೊ ನೀವು ಕೂಡ ಇದೇ ರೀತಿಯಾಗಿ ನಿಮ್ಮ ಒಂದು ಚಾನಲ್ ಲಿಂಕನ್ನು ತೆಗೆದುಕೊಂಡು ಇದೇ ರೀತಿಯಾಗಿ ಲಿಂಕನ್ನು ಪೇಸ್ಟ್ ಮಾಡಿ YT ಟೂಲ್ನಲ್ಲಿ ಎಷ್ಟಾಗಿದೆ ನಿಮ್ಮ ಡಾಲರ್, ಇವಾಗಿನವರೆಗೆ ನಿಮ್ಮ ಡಾಲರ್ ರುಪೀಸ್ ಎಷ್ಟಾಗಿದೆ ಅಂತ ನೀವು ಚೆಕ್ ಮಾಡಿ ಫ್ರೆಂಡ್ಸ್. ಯಾವ ರೀತಿಯಾಗಿ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದನೇ ನಾವು ಆರಾಮವಾಗಿ ನಮ್ಮದು ಇನ್ಕಮ್ ಅನ್ನೋದು ಜನ್ರೇಟ್ ಆಗ್ತಾ ಇದೆ ಅಂತ ಹೇಳಿ. ಹೌದು ಫ್ರೆಂಡ್ಸ್, ಯಾವಾಗ ನಿಮ್ಮ ಚಾನೆಲ್ ಮಾನಿಟೈಸೇಷನ್ ಆಗುತ್ತೆ ಆವಾಗ ನೀವು ಇವಾಗ ಮಾಡಿರೋಂಥ ವಿಡಿಯೋಸ್ಗಳ ಒಂದು ಅರ್ನಿಂಗ್ ಏನಿರುತ್ತೆ ಅದು ಕೂಡ ಅಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಅದಾದ ನಂತರ ನಿಮ್ಮ ಒಂದು ಮಾನಿಟೈಸೇಷನ್ ಆದಮೇಲೆ $100 ಕಂಪ್ಲೀಟ್ ಆದಮೇಲೆ ನಿಮಗೆ ಆ ಒಂದು ಅಮೌಂಟ್ ಬಂದು ಸೇರುತ್ತೆ ಫ್ರೆಂಡ್ಸ್. ಹಾಗಾಗಿನೇ ಹೇಳ್ತಾ ಇದ್ದೀನಿ, ಯಾರೆಲ್ಲ ಸಣ್ಣ ಯೂಟ್ಯೂಬರ್ಸ್ ಇದ್ದೀರಾ ಹಾಗೆ ನನಗೆ ಗ್ರೋತ್ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ, ಸೊ ಪ್ಲೀಸ್ ಅದನ್ನೆಲ್ಲ ಪಕ್ಕಕ್ಕಿಡಿ. ನಿಮ್ಮ ಒಂದು ಕಂಟೆಂಟ್ ಮೇಲೆ ನೀವು ಫೋಕಸನ್ನು ಹಾಕಿ ಒಂದು ವಿಡಿಯೋನ ಡೈಲಿ ಮಾಡಿಕೊಂಡು ಕನ್ಸಿಸ್ಟೆನ್ಸಿಯಾಗಿ ಅಪ್ಲೋಡನ್ನು ಮಾಡ್ತಾ ಇರಿ ಫ್ರೆಂಡ್ಸ್. ಹಾಗೆಯೇ ಕರೆಕ್ಟಾಗಿರೋ ಡಿಸ್ಕ್ರಿಪ್ಷನ್, ಟೈಟಲ್ಸ್ ಮತ್ತು ಥಂಬ್ನೇಲ್ ತುಂಬಾ ಮುಖ್ಯ ಆಗಿರುತ್ತೆ. ಸೊ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಥಂಬ್ನೇಲ್ ಯಾವ ರೀತಿಯಾಗಿ ನಾವು ಕ್ರಿಯೇಟ್ ಮಾಡಬೇಕು, ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಿದ್ರೆ ಜನ ಅಲ್ಲಿ ಕ್ಲಿಕ್ ಮಾಡಿ ನೋಡ್ತಾರೆ, ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನನ್ನು ಮಾಡ್ತೀನಿ. ಇದು ನನ್ನ ಓನ್ ಅನುಭವದಿಂದಲೇ ನಿಮ್ಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ಯಾರೆಲ್ಲ ನೀವು ಯೂಟ್ಯೂಬರ್ಸ್ ಇದ್ದೀರಾ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಹಾಗೆಯೇ ಚಾನಲ್ಗೆ ಕನೆಕ್ಟ್ ಆಗಿರಿ. ಮುಂದೆ ಇಂತಹದೇ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.